ಅದಕ್ಕಿಂತ ಮುಂಚೆ ಅಪ್ಪು ಅವ್ರಿಗೆ ಒಂದು ಸರ್ಪ್ರೈಸ್ ಇದೆ ಗೈಸ್. ಅಪ್ಪು ಅವರೇ ಬಾಕ್ಸ್ ಮಾಡು, ತೋರಿಸ್ತೀನಿ. ಇಲ್ಲೇನೋ ಒಂದು ಪಾರ್ಸಲ್ ಬಂದೈತೆ ಗೈಸ್. ಅಂದ್ರೆ ಒಂದು ಫುಲ್ ಉಂಡೆ ಬೆಲ್ಲ ತಗೊಂಡಿದ್ದೀನಿ, ಅಗೈನ್ ಒಂದು ಫುಲ್ ಮಾವಿನೆಣ್ಣೆ ತಗೊಂಡಿದ್ದೀನಿ. ಬೆಲ್ಲಕ್ಕೆ ನೀರು ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಚೆನ್ನಾಗಿ ಪಾಕ ಬರೋಕ್ಕೆ ಬಿಡಬೇಕು. ಮೈದಾನ ಆ್ಯಡ್ ಮಾಡ್ತಾ ಇದ್ದೀನಿ, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ. ಅಂದ್ರೆ ಅದು ಪಾಕ ಎಲ್ಲ ಹಿಡಿಯೋ ತನಕ ವೆಯ್ಟ್ ಮಾಡಬೇಕು. ಹೆಂಗೈತೆ? ಸೂಪರ್ ಸೂಪರ್. ಸ್ವಲ್ಪ ಟೇಸ್ಟ್ ನೋಡ್ಬಿಟ್ರೆ ಮತ್ತೆ ಮತ್ತೆ ಬೇಕು ಪಪ್ಪುಗೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಜನ ಮ್ಯಾಂಗೋದು ಜಾಮೂನ್ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿದ್ದೀರಾ. ತುಂಬ ಜನ ಬಿರಿಯಾನಿನೂ ಕೇಳಿದ್ದೀರಾ, ಮಶ್ರೂಮ್ದು ಆ್ಯಂಡ್ ಕಬಾಬ್ನ ಕೇಳಿದ್ದೀರಾ. ಫಸ್ಟು ಮ್ಯಾಂಗೋದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಸ್ಟ್ ನಾನು ಅದನ್ನ ಎಲ್ಲೂ ನೋಡಿಲ್ಲ, ಜಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು. ಬಟ್ ತುಂಬ ಚೆನ್ನಾಗಾಗಿತ್ತು. ಏನಪ್ಪೋರೆ? ಸೊ ಅಪ್ಪೋರ್ಗೆ ಆ ಜಾಮೂನ್ಗಿಂತ ನಾರ್ಮಲ್ ಜಾಮೂನ್ ಮಾಡಿ ನೋಡಿ, ನಾರ್ಮಲ್ ಜಾಮೂನ್ ಮಾಡಿ ಅಂತ. ಬಟ್ ಮ್ಯಾಂಗೋ ಚೆನ್ನಾಗಿರ್ಲಿಲ್ವಾ? ಮ್ಯಾಂಗೋದು ಇಷ್ಟ ಅಂತೆ, ಬಟ್ ಆದರೆ ನಾರ್ಮಲ್ದು ಆದರೆ ಅವನಿಗೆ ಇನ್ನೊಂದು ಏನು ಗೊತ್ತಾ ಗೈಸ್, ನಾವು ಸಕ್ಕರೆ ಹಾಕಿ ಮಾಡೋದಿಲ್ಲ, ಬೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಹಂಗಾಗಿ ಅವನಿಗೆ ಸಕ್ಕರೆದೆಲ್ಲ ಇಷ್ಟ, ಬೆಲ್ಲದೆಲ್ಲ ಇಷ್ಟ ಆಗಲ್ಲ ಅಪ್ಪುಗೆ. ಎಲ್ತು ಇದ್ರ ಕಡೆ ಗಮನ ಇಲ್ಲ ಅಪ್ಪುಗೆ, ಅಲ್ವಾ ಅಪ್ಪು? ಹ್ಞೂ ಅಂತೆ. ಅದೇ ನಾನು ಎಲ್ಲೂ ಯಾವ ವಿಡಿಯೋ ಆ ಥರ ಎಲ್ಲ ಏನೂ ನೋಡಿಲ್ಲ, ಸುಮ್ಮನೆ ನನ್ನ ಮೈಂಡಿಗೆ ಬಂತು ಯಾಕೆ ಮ್ಯಾಂಗೋದು ಮಾಡಬಾರ್ದು ಅಂತ ಹೇಳಿ. ಬಟ್ ಅದನ್ನ ಜಾಮೂನ್ ಪೌಡರ್ ಬರುತ್ತೆ ಗೊತ್ತಾ, ಆ ಜಾಮೂನ್ ಪೌಡರ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಹಾಗೇನು ಮಿಲ್ಕ್ ಪೌಡರ್ ಬರುತ್ತೆ ಗೊತ್ತಾ, ಅದನ್ನ ಮಿಕ್ಸ್ ಮಾಡಿ ಮಾಡ್ಬೋದು. ಬಟ್ ಮಿಲ್ಕ್ ಪೌಡರ್ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ನೆಕ್ಸ್ಟ್ ಲೆವೆಲು, ಸ್ವೀಟ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ಅದನ್ನು ಸಾಫ್ಟಾಗೆ ಕಲಿಸ್ಕೋಬೇಕು. ಸೊ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿಲ್ಲ ಅಂತಂದರೆ ಫುಲ್ಲು ಇದಾಗ್ಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಹೆಂಗೆ ಮಾಡೋದು ಏನು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಅಪ್ಪು ಅವ್ರಿಗೆ ಒಂದು ಸರ್ಪ್ರೈಸ್ ಇದೆ ಗೈಸ್. ಅಪ್ಪು ಅವರೇ ತುಂಬ ದಿನದ ಎಂಥ ಕ್ರಿಮಿನಲ್ ಇವನು ಅಂದರೆ ಆಮೇಲೆ ಹೇಳ್ತೀನಿ ಎಂಥ ಕ್ರಿಮಿನಲ್. ಅವರೇ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್? ಏನಿರ್ಬೋದು? ಪಪ್ಪು ಅವ್ರು ಹೇಳ್ತಿದ್ದಾರೆ. ಯಾಕಮ್ಮ? ಅದ್ರೊಳಗಡೆ ಏನೋ ಇರೋದಲ್ಲ. ಗೆಸ್. This is for you. Thank you. ಅಪ್ಪುಗೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳೇ ತುಂಬ ಖುಷಿ ಕೊಡುತ್ತೆ ಗೈಸ್. ಅಂದರೆ ಅವನಿಗೆ ದೊಡ್ಡ ದೊಡ್ಡ ಆಸೆ ಎಲ್ಲ ಏನೂ ಇಲ್ಲ, ಈ ಥರ ಮೂಮೆಂಟ್ಗಳು ಜಾಸ್ತಿ ಇಷ್ಟ ಅಪ್ಪುಗೆ. ಏನಪ್ಪು? Thank you very so much. ಹೆಂಗೈತೆ? ಚೆನ್ನಾಗೈತೆ. ಹಾಂ, ಚೆನ್ನಾಗೈತೆ ಗೈಸ್. ಇವನು ಇದನ್ನ ನನ್ನ ಫೋನ್ ಎತ್ಕೊಂಡು ಅಪ್ಪುರಾಜ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ನಿಗೆ ಏನೇನು ಬೇಕಾಗಿರುತ್ತೆ ಅದನ್ನೆಲ್ಲ ಅಮೆಝಾನು ಇಲ್ಲ ಫ್ಲಿಪ್ಕಾರ್ಟು ಮಿಂತ್ರಾ ಅಲ್ಲಿಗೆ ಹೋಗ್ಬಿಟ್ಟು ಆಡ್ ಕಾರ್ಡ್ಗೆ ಹಾಕೋದು, ಅಲ್ವಾ ಅಪ್ಪು? ಅದನ್ನು ಹಂಗೆ ತಗೊಂಡೋಗಿ ಹಾಕಿದ. ಇನ್ನೂ ಒಂದು ಸರ್ಪ್ರೈಸ್ ಐತೆ ಅಪ್ಪುಗೆ, ಬಟ್ ಅದು ಬುಕ್ ಮಾಡಿರೋದಲ್ಲ, ತೋರಿಸ್ತೀನಿ. ಅದು ಅನ್ಬಾಕ್ಸ್ ಮಾಡು, ತೋರಿಸ್ತೀನಿ. ಇಲ್ಲೇನೋ ಒಂದು ಪಾರ್ಸಲ್ ಬಂದೈತೆ ಗೈಸ್. ಅಂದರೆ ತುಂಬ ಏನೋ ಇದೇನಿಲ್ಲ. ಈ ಕಡೆ ತಗೋಬಾ, ಈ ಕಡೆ ಬಾ ಮಗ್ನೆ. ಪಪ್ಪುಮ್ಮ ಹಾಯ್. ಹಾಕಮ್ಮ. ಇವಾಗ ಎದ್ದ ಅವನು, ಹಂಗಾಗಿ ಸ್ವಲ್ಪ ಡಲ್ಲಾಗಿದ್ದಾನೆ. ನಮ್ಮ ಶಿವವ್ವ ಅವ್ರು ಬಂದಿದ್ದಾರೆ. ಶಿವವ್ವ, ಏನು ಸಮಾಚಾರ? ಎಲ್ಲನೇ ಹೇಳವ, ಏನವ ಹೇಳನೆ. ಅಪ್ಪು ಅನ್ಬಾಕ್ಸ್ ಮಾಡೋಕ್ಕೆ ಫುಲ್ ಕಾತುರದಿಂದ ಕಾಯ್ತಿದ್ದಾನೆ. ಹಿಂದೆ ನಿಂತ್ಕೊ ಮಗ್ನೆ. ಮಮ್ಮಿ ಅದು ಇಡು ಅಲ್ಲಿ. ಹೆಂಗೆ? ಥ್ಯಾಂಕ್ ಯು. ಏನಿದು? ಅದ್ ಬಿಡು, ಅದ್ ನೋಡು, ನಿಂಗೆ ಅತ್ತಾನೆ ಮೇನ್ ಇಂಪಾರ್ಟೆಂಟು. ಥ್ಯಾಂಕ್ ಯು ವೆರಿ ಸೋ ಮಚ್. ಎಕ್ಸ್ಪೆಕ್ಟ್ ಮಾಡಿದ ಬುಕ್ ಮಾಡಿರ್ತೀನಿ ಅಂತ. ತಗೊಂಡೋಗಿ ಎಲ್ಲ ಆಡ್ ಕಾರ್ಡ್ಗೆ ಹಾಕ್ಬಿಟ್ಟಿದೆ ತಾನೇ. ಅದನ್ನ ಆಡ್ ಕಾರ್ಡ್ಗೆ ಹಾಕಿದೆ ತಾನೇ. ಅದ್ ಬಿಡು, ಅದು ಬೇರೆ ನಂದೇನೋ. ಅದು ಮತ್ತೆ ಅದೆರಡು ನಿಂದು. ಎಲ್ಲ ಅದೇನು ಕುಡಿಲಿ? ಅದು ಬೇಡ ಬಿಡು, ಅದು ಏನೋ ಬೇರೆದು ಬುಕ್ ಮಾಡಿದ್ದೀನಿ ನಾನು. ಖುಷಿನಾ? ಖುಷಿ. ನಿಜ?
ಫುಲ್ ಖುಷಿ ಅಪ್ಪುಗೆ. ಅವನೇನಿದ್ರು ಅವ್ನು ರಿಲೇಟೆಡ್ ಅವ್ನು ಖುಷಿ ಪಡೋಕ್ಕೆ ಆಟ ಆಡೋದು. ಹೆಂಗ್ ಹಾಕಿದೆ ಪಪ್ಪು ನೀನು? ಆಡ್ ಕಟ್ಕ್ ಹಾಕಿದೆ ತಾನೇ ಅಮೆಝಾನಲ್ಲಿ? ಅದು ನೋಡ್ಬಿಟ್ಟೆ ಬುಕ್ ಮಾಡಿದ್ದು. ಹ್ಯಾಪಿನಾ ಪಪ್ಪುಮ್ಮ? ನೀನೇ ಅವಾಗ ಆಡ್ ಕಟ್ಕ್ ಹಾಕೋದಂಗೆಲ್ಲ ಎತ್ತು ತಗೊಳ್ಳೋದು, ಆಡ್ ಕಟ್ಕ್ ಹಾಕೋದು ಅಣ್ಣ. ಪಪ್ಪುಮ್ಮ ಸಪ್ಪುಗೆ ಹೋಗ್ಬಿಟ್ಟೈತೆ. ಪಪ್ಪು ಚಿಕ್ಕಪ್ಪು ಹಾಕ್ಷಿ ಹಾಕ್ಷಿ. ಅಪ್ಪು ನಗ್ಸೋ ಟೆಕ್ನಿಕ್ ಇದು. ಹಾಕ್ಷಿ. ಅಪ್ಪು ಅದಿಷ್ಟ ಆಯ್ತಾ? ಇದನ್ನು ತಗೊಂಡಾಗ ಹಾಕಿದ. ಯಾರದು? ಅಭಿಷೇಕ್. ಇಷ್ಟನಾ? ಅಭಿಷೇಕ್ ಶರ್ಮಾ ಇಷ್ಟ ಅಂತೆ ಅಪ್ಪುಗೆ. ಓಕೆ, ಎಂಜಾಯ್. ಬನ್ನಿ ಈಗ ಅದೇ ಖುಷಿಲಿ ಜಾಮೂನ್ ಮಾಡೋಣ, ಓಕೆನಾ? ಎಸ್. ನಾನಿವಾಗ ಮ್ಯಾಂಗೋ ಜಾಮೂನ್ನ ಮಾಡೋಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ, ಒಂದು ಫುಲ್ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ಅಗೈನ್ ಒಂದು ಫುಲ್ ಮಾವಿನೆಣ್ಣೆ ತೊಗೊಂಡಿದ್ದೀನಿ, ಇಲ್ಲಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ನಂದಿನಿಯವರ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನೀಟಾಗೆ ಕಟ್ ಮಾಡಿ ವಾಶ್ ಮಾಡಬೇಕು. ಬೆಲ್ಲನ ಕರ್ಗಕ್ಕಿಟ್ರೆ, ನಾವು ಯೂಶಲಿ ಬೆಲ್ಲದಲ್ಲಿ ಮಾಡೋದು, ನಾವು ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ. ಇದಕ್ಕೆ ನೀರು ಹಾಕಿ ಇವಾಗ ಬೆಲ್ಲನ ಪಾಕ ಮಾಡ್ಕೋಬೇಕು. ಅಷ್ಟರಲ್ಲಿ ಈ ಮ್ಯಾಂಗೋನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಅದು ರುಬ್ಕೊಂಡು ಮಿಕ್ಸ್ ಮಾಡಬೇಕು ಮಿಲ್ಕ್ ಪೌಡರ್ ಜೊತೆ. ಮೈದಾ ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಮಿಲ್ಕ್ ಪೌಡರ್ ಸಿಗಲಿಲ್ಲ, ಮಿಲ್ಕ್ ಪೌಡರ್ ಇಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಜಾಮೂನ್ ಪೌಡರ್ ಬರುತ್ತೆ ಗೊತ್ತಾ, ಜಾಮೂನ್ ಪೌಡರ್ ಜೊತೆನೇ ಇದನ್ನು ಕಲಿಸ್ಬೋದು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡ್ಕೊಬಿಡ್ತೀನಿ. ಅಂದರೆ ನಿಮ್ಮ ಮನೆಗೆ ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನಮಗೆ ಸ್ವಲ್ಪ ಸಾಕಾಗಿರೋದ್ರಿಂದ ಮತ್ತೆ ಹಾಲ್ ಪೌಡ್ರನ್ನ ಹಾಕಿ ಇದ್ರದ್ದು ಏನಪ್ಪ ಅದು ರಸ್ಮಲೈ ಆ ಥರ ಎಲ್ಲ ಮಾಡೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮ್ಯಾಂಗೋಲು ಅದನ್ನ ಮಾಡ್ಬೋದು. ಮತ್ತೆ ಸ್ಟೀಮಲ್ಲಿ ಮಾಡ್ತಾರೆ ಗೊತ್ತಾ, ಅಂದರೆ ಯಾರು ಶುಗರು ಬೆಲ್ಲ ಆ ಥರ ಎಲ್ಲ ಲೈಕ್ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಮಿಲ್ಕ್ ಪೌಡರ್ದು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅಂದಾಗ ಅದು ಒಂದು ರೆಸಿಪಿ ಗೊತ್ತು ನನಗೆ, ಅದನ್ನು ಬೇಕಂದರೆ ಕಮೆಂಟ್ ಮಾಡಿ. ಈಗ ಬೆಲ್ಲಕ್ಕೆ ನೀರು ಹಾಕೋತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಪಾಕ ಬರೋಕ್ಕೆ ಬಿಡಬೇಕು. ಪಾಕ ಬಂದಮೇಲೆ ಆಫ್ ಮಾಡ್ಕೋಬೇಕು ಗ್ಯಾಸ್ನ. ಇವಾಗ ಗ್ಯಾಸ್ನ ಆನ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ಮ್ಯಾಂಗೋನ ಕಟ್ ಮಾಡ್ಕೊತಾ ಇದ್ದೀನಿ. ಆದರೆ ಹುಳಿ ಮಾವಿನ ಏನಾದರೂ ತೊಗೊಂಡ್ರೆ ನೀವು ಫುಲ್ಲು ಹುಳಿ ಹುಳಿ ಆಗಿಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಸ್ವೀಟ್ ಮ್ಯಾಂಗೋನ ತೊಗೋಬೇಕು. ಈ ಥರ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಜಾರ್ಗೆ ಹಾಕೊಂಡ್ಬಿಡ್ತೀನಿ ನಾನು. ಇವಾಗ ಇದನ್ನ ರುಬ್ಕೊಂಡು ಬರೋಣ. ಚಿಮ್ನೆ ಆನಾಗಿ ಹೋಗಿತ್ತು ಗೈಸ್. ಮೊನ್ನೆ ಹಿಂಗೆ ಕ್ಯಾಪು ಹಾಳಾಗ್ಬಿಟ್ಟೈತೆ ಅಂತ ಓಪನ್ ಮಾಡಕ್ ಹೋಗಿ ಫುಲ್ಲು ಖಾರ ಎಲ್ಲ ಚೆಲ್ಬಿಟ್ಟಿದೆ. ಇವಾಗ ಕೆಲಸ ಮಾಡೋದಿಲ್ಲ, ತಪ್ಪನ ನಾನು. ಏನೂ ಆಗಿಲ್ಲ. ಸೊ ಈ ಪೇಸ್ಟ್ ಆಯ್ತಲ್ವಾ, ಇವಾಗ ಈ ಪೇಸ್ಟ್ನ ಹೋಳಿಗೆ ಮ್ಯಾಂಗೋದು ಪೇಸ್ಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ಬರೀ ಮಿಲ್ಕ್ ಪೌಡರ್ನ ಹಾಕ್ಬಿಟ್ಟು ಕೂಡ ನೀವು ಜಾಮೂನ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿ ಆಗ್ಬಿಟ್ರು ಅದು ಟೇಸ್ಟು ಬೇರೆ ಥರನೇ ಅನಿಸ್ಬಿಡುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಮಾಡಬೇಕು.
ಗೈಸ್ ಇದನ್ನ ಇನ್ನೊಂದು ಟೆಕ್ನಿಕ್ ಏನು ಮಾಡ್ಬೋದು ಅಂದರೆ ಈ ಥರ ನೀಟಾಗೆ ಎಲ್ಲ ಗಟ್ಟಿ ಇಷ್ಟು ಅರ್ಧದಲ್ಲಿ ಕಲಿಸ್ಬಿಟ್ಟು ಐಸ್ ಕ್ಯೂಬ್ದು ಇದು ಬರುತ್ತಲ್ಲ ಅದ್ರೊಳಗಡೆಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಥರನೂ ತಿನ್ಬೋದು. ಟೇಸ್ಟು ಮಿಲ್ಕ್ ಪೌಡರಲ್ಲಿ ಟೇಸ್ಟು ಶುಗರ್ ಥರ ಇರೋದ್ರಿಂದ ಚೆನ್ನಾಗಿರುತ್ತೆ. ಅಪ್ಪು ಇದನ್ನ ಐಸ್ ಕ್ರೀಮ್ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ನೀನು. ಏನೋ ಇದಕ್ಕೆ ಸ್ವಲ್ಪ ನಿಮಗೆ ತುಂಬ ಗಟ್ಟಿ ಬೇಡ ಅಂತ ಅಂದರೆ ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಬೋದು ಬೇಕಂದ್ರೆ ನೀವು. ಮಕ್ಳಿಗಂತೂ ಸಕ್ಕತ್ ಇಷ್ಟ ಆಗುತ್ತೆ ಇದು. ಅಪ್ಪು ಸ್ವಲ್ಪ ಮೈದಾ ಕೊಡಮ್ಮ ಅಲ್ಲಿ ಓಪನ್ ಮಾಡು. ಇದಕ್ಕೆ ಸ್ವಲ್ಪ ನಾನು ಮೈದಾನ ಆ್ಯಡ್ ಮಾಡ್ತೀನಿ, ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ. ಸ್ವಲ್ಪ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು. ಅಟ್ಲೀಸ್ಟ್ ಈ ಥರ ಉಂಡೆ ಮಾಡ್ಕೊಳ್ಳೋ ಲೆವೆಲ್ಗೆ ಇರಬೇಕು. ತುಂಬ ಗಟ್ಟಿನೂ ಬೇಡ, ನಾರ್ಮಲ್ ಆಗಿರಲಿ. ಈಗ ಇದು ಬೆಲ್ಲದ್ದು ಪಾಕ ರೆಡಿ ಆಗಿದೆ. ಇದನ್ನ ಸೈಡ್ಗಿಟ್ಟು ಆಯಿಲ್ನ ಬಿಡೋಣ. ಜಾಮೂನ್ನ ಬೇಯಿಸ್ಲಿಕ್ಕೆ ಇದನ್ನ ವೆಟ್ ಮಾಡಿದ್ದೀನಿ, ಹಾಗಾಗಿ ಡ್ರೈ ಆಗಿಬಿಡ್ಲಿ. ಡ್ರೈ ಆದಮೇಲೆ ಆಯಿಲ್ನ ಹಾಕೋಣ. ಫ್ರೀಡಮ್ ಆಯಿಲ್. ಅದು ಒಂದು ಕಬೋರ್ಡ್ಗೆ ಏನಾದರೂ ಹಾಕಿದ್ರೆ ಮತ್ತೆ ರಿಮೂವ್ ಮಾಡಿದ್ಮೇಲೆ ವಾಶ್ ಮಾಡೇನೆ ನಾನು ಏನಾದರೂ ಯೂಸ್ ಮಾಡೋದು. ಅಪ್ಪು ಅವರು ಕಾತುರದಿಂದ ಕಾಯ್ತಿದ್ದಾರೆ ಜಾಮೂನ್ ತಿನ್ಲಿಕ್ಕೆ. ಏನಪ್ಪ ಅವರೇ? ಓಕೆ, ಇವಾಗ ಎಣ್ಣೆ ಕಾಯ ಅಷ್ಟರಲ್ಲಿ ನಾನು ಅದನ್ನ ಉಂಡೆ ಮಾಡಿಬಿಡ್ತೀನಿ. ನೀಟಾಗಿ ಕಾಯ್ತಿರ್ಲಿ, ಅಷ್ಟರಲ್ಲಿ ಇದನ್ನ ಉಂಡೆ ಮಾಡ್ಕೊಬಿಡೋಣ. ಓಕೆನಾ? ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಾನು ಉಂಡೆ ಮಾಡೋಕ್ಕೆ. ಇಷ್ಟು ಅದ ಬಂದ್ರೆ ಸಾಕು. ಇದನ್ನ ಪೂರ್ತಿ ಮಾಡಿಟ್ಬಿಟ್ಟು ಆಮೇಲೆ ಅದು ಕಾದ್ಮೇಲೆ ಹಾಕೋಣ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಉಂಡೆನ ಹಾಕೋತಾ ಇದ್ದೀನಿ. ಫಸ್ಟ್ ಒಂದು ಉಂಡೆನ ಹಾಕೊಂಡು ಚೆಕ್ ಮಾಡ್ಕೊಳ್ಳೋಣ. ಯಾಕಂದರೆ ಮ್ಯಾಂಗೋದಾಗಿರೋದ್ರಿಂದ ಅಂಟು ಬಂದ್ಬಿಟ್ರೆ ಕಷ್ಟ, ಹಂಗಾಗಿ ಇದು ನೀಟಾಗಿ ರೋಸ್ಟ್ ಆಗಿ ಮೇಲೆ ಬಂದಮೇಲೆ ನೆಕ್ಸ್ಟ್ ಹಾಕೊಳ್ಳೋಣ. ಪೂರ್ ಮಾಡಿದರೆ ಸಾಧನೆ ಇದು. ನಾನು ವಾಶ್ ಮಾಡು ಅಂತ ಅಂದೆ ಅಂದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಅವನು. ನೀಟಾಗಿ ಬೇಯಬೇಕು ಬಯಸಿಲ್ಲ ಅಂದರೆ ಅದು ಒಳಗಡೆ ಸ್ಮೆಲ್ ಹಂಗಂಗೆ ಅನಿಸ್ತಾ ಇರುತ್ತೆ, ಹಸಿದು ಸ್ಮೆಲ್ಲು. ಇಷ್ಟ ಆಗಿದೆ, ಬಟ್ ಇನ್ನೂ ಆಗಬೇಕದು. ಯಾವತ್ತೂ ನಾವು ಮಾಡೋಕ್ಕಿಂತ ಮುಂಚೆ ಒಂದನ್ನ ಹಾಕಿ, ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಇದು ಅಲ್ಲ, ಯಾಕಂದರೆ ಎಲ್ಲನೂ ಜೊತೆಲೇ ಹಾಕ್ಬಿಟ್ಟು ಹಾಳು ಮಾಡಿಬಿಟ್ಟಿದೆ ಒಂದ್ಸರಿ, ಅಂದರೆ ನಾರ್ಮಲ್ ಜಾಮೂನ್ನ. ಸೊ ಇವಾಗ ಪಾಕದೊಳಗಡೆ ಆ್ಯಡ್ ಮಾಡಬೇಕು. ಅಗೇನ್ ಎಲ್ಲ ಉಂಡೆನೂ
ಹಾಕೋಬಿಡೋಣ. ನಮ್ಮ ಅಪ್ಪು ಮಿಕ್ಕಿದ ಉಂಡೆನ ಆಮೇಲೆ ಕಟ್ಟಿ ಫಸ್ಟ್ ಇದನ್ನ ಹಾಕ್ಬಿಡಿ ಅಂತ ಹಾಕ್ಸ್ತಾವನೆ. ಅದೊಂದು 2 ನಿಮಿಷ ಆಗ ತನಕ ಟಚ್ ಮಾಡಕ್ಕೆ ಹೋಗ್ಬಾರ್ದು ಅದನ್ನ. ಪಪ್ಪುಚ್ಚಿ ಸ್ವಲ್ಪ ಕಲರು ಡಾರ್ಕ್ ಕಲರ್ ಬರುತ್ತೆ. ಡಾರ್ಕ್ ಕಲರ್ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಒಳಗಡೆ ನೀಟಾಗೆ ಅದು ರೋಸ್ಟ್ ಆದ್ರೆ ಸಾಕು. ಅಪ್ಪು ಏನಂತವನೆ ಗೊತ್ತಾ ಗೈಸ್, ಅದೆಲ್ಲ ಹಾಕದೇ ಬೇಡ, ಇದಿಷ್ಟೇ ತಿನ್ಕೊಬಿಡೋದ ಸಾಕು, ಫಸ್ಟ್ ತಿನ್ಬೇಕು ನಾನು ಅಂತವನೆ. ಸೊ ಇದು ಹಾಕ್ತಿರ್ಲಿ, ಅಷ್ಟರಲ್ಲಿ ಇನ್ನೊಂದ್ ಸ್ವಲ್ಪ ಇದು ಉಂಡೆ ಇದೆ, ಅದನ್ನ ಕಟ್ಬಿಡ್ತೀನಿ ಗೈಸ್. ಗ್ಯಾಪ್ ಅಲ್ಲಿ ನಮ್ಮ ಪಪ್ಪು ಅವರು ಎದ್ರು, ಹಂಗಾಗಿ ಮಾಡಿಟ್ಬಿಟ್ಟು ಹೋದೆ ನಾನು. ನೆಕ್ಸ್ಟ್ ಆಗ್ತಾಗ ತೋರಿಸ್ಲಿಲ್ಲ. ಪಪ್ಪು ಅಲ್ಲೋಡು, ಹಾಯ್ ಅಮ್ಮ. ಜಾಮೂನ್ ರೆಡಿ ಆಗಿದೆ. ಅಪ್ಪು ಅವರು ಕಾತುರದಿಂದ ವೆಯ್ಟ್ ಮಾಡ್ತವ್ರೆ. ಅಪ್ಪು ಅವರೇ ಬರ್ಬೇಕಾ? ಎಸ್, ಟೇಸ್ಟ್. ಥ್ಯಾಂಕ್ಸ್ ಫಾರ್ ಗಿವಿಂಗ್. ಐ ವಾಂಟ್ ದಿಸ್. ಸಾಕು, ಅದನ್ನ ಎತ್ಕೊಂಡು ತಿನ್ನು. ಆಮೇಲೆ ಅದು ಅಲ್ಲಿ ಅಣ್ಣ ಏನೋ ಕೊಡ್ತಾನೆ ಮಗ್ನೆ. ಬಾ ಬೇಗ ಇಲ್ಲಿ. ಪಪ್ಪು ಬೇಡ ಯಪ್ಪ, ಶುಗರ್ ಅದು ಅಂದ್ರೆ ಬೆಲ್ಲದ್ದೇನೆ, ಆದ್ರೂ ಸ್ವೀಟ್ ಅಲ್ವಾ. ಹೇಗಿದೆ? ಬಟ್ ಅದು ಇನ್ನೂ ಸಾಫ್ಟ್ ಆಗ್ಬೇಕಂದ್ರೆ 1 ಅವರ್ ಆದ್ರೂ ಚೆನ್ನಾಗೆ ಇದೆಲ್ಲ ಇದಾಗಬೇಕು. ಸ್ವಲ್ಪ ಡ್ರೈ ಥರ ಇರುತ್ತೆ ಇವಾಗ. ಅಲ್ಲಿ ಅಪ್ಪು ಫುಲ್ಲು ವೆಟ್ಟಾಗಬೇಕು ನಿಮಗೆ ಅಂತ ಅಂದರೆ ಅದು ಪಾಕ ಎಲ್ಲ ಹಿಡಿಯೋ ತನಕ ವೆಯ್ಟ್ ಮಾಡಬೇಕು. ಹೆಂಗೈತೆ? ಸೂಪರ್ ಸೂಪರ್. ಪಪ್ಪು ಅವನು ಒಂದು ಸ್ವಲ್ಪ ಏನಾದ್ರು ಕೊಡಬೇಕು. ಹಿಂಗೆ ಡೌನ್ ಮಾಡು, ಹಿಂಗೆ ಮಾ. ಪಪ್ಪು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ರೆ ಮತ್ತೆ ಮತ್ತೆ ಬೇಕು ಪಪ್ಪುಗೆ. ಚೆನ್ನಾಗಿದ್ಯಾ? ಚಂದ ಇದೆಯಾ? ಅಪ್ಪು ಕಂಡ್ರೆ ಇಷ್ಟ. ಅಪ್ಪು ಹತ್ರ ಹೋಗ್ಬೇಕೀಗ. ಓಕೆ ಗಾಯ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಏನಪ್ಪ ಅವರೇ, ಇಷ್ಟ ಆಯ್ತಾ? ತುಂಬ ಇಷ್ಟ ಅಂದರೆ ಜಾಸ್ತಿ ಹಿಂಸೆ ಕೊಡ್ಬೇಡ, ಅದನ್ನೇ ಮಾಡಿ 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 ಅಂತ. ಬಟ್ ನೆಕ್ಸ್ಟು ಯಾವ ಥರ ಸ್ವೀಟ್ ಬೇಕು ಅನ್ನೋದ ಕಮೆಂಟ್ ಮಾಡಿ, ಆಯ್ತಾ ಅಪ್ಪು? ಓಕೆ ಕಮೆಂಟ್. ಮಮ್ಮಿ ಒಂದು ತಗೋ ಅನ್ನ. ಅಲ್ಲಿ ಪಪ್ಪು ಹೋಗು, ಮಮ್ಮಿ ಹತ್ರ ಬಂದೆ.